ಅತಿ ಆದ್ರೆ ಅಮೃತಾನೇ ವಿಷ ಅಂತದ್ರಲ್ಲಿ ಬಿಟ್ಟಿ ಸಿಕ್ತು ಅಂತ ಬೇಕಾ ಬಿಟ್ಟಿ ದೇಪ್ಕೊಳಕ್ ಹೋದ್ರೆ ನಂಗೆ ನೀವು ಲಾಕ್ ಆಗ್ತೀರಾ ಎಲ್ಲ ಪೀಸ್ ಸೌತ್ ಕೊರಿಯಾದಲ್ಲಿ ಒಂದಿನ ಆವತ್ತಾಗಿದ್ ಕತೆ ಎಷ್ಟೇ ಗುರು. ಹೋದ್ಸಲ ಬುರುಡೆ ಟ್ರೀಟ್ಮೆಂಟ್ ತಗೊಂಡ್ ಬಂದು ಬೊಂಬಾಟಾಗೆ ಇದ್ದೆ. ತಲೆ ಕೆಲ್ಸ ಇಲ್ದೇ ಇರೋದಕ್ಕೆ ಆಫೀಸ್ ಅಲ್ಲೂ ನಿದ್ದೆ. ಕೊರಿಯಾದ ವೆದರು ಕನ್ನಡಿಗನ್ ಕದರು. ಯಾರ ಏನೇ ಅಂದ್ರೂನು ನಾವಂತೂ ಸೂಪರ್ ಹಿಂಗೆ ಬೇಕಾ ಬಿಟ್ಟಿ ಡೈಲಾಗ್ ಹೊಡ್ಕೊಂಡಿದ್ದನ್ನ ಆಫರ್ ಅಲ್ಲಿ ಕರೆದಿದ್ದಕ್ಕೆ ಸಿಂಗಲ್ ನಾಯಿ ಪಾಡಾದ್ರೂ ಬುರುಡೆಗೊಂದು ಬಾಡಾಗ್ಲಿ ಅಂತ ಅಲ್ಲಾಡ್ಸ್ಕೊಂಡ್ ಹೋದೆ ತಲೆನ. ಅಲ್ಲಿಗೆ ಅಕ್ಕ ಬಂದು ಜ್ಯೂಸ್ ಕೊಟ್ಟಿದ್ದೇನು, ತಲೆಗೇನೋ ಹಚ್ಚಿದ್ದೇನು, ಮಸಾಜ್ ಮಾಡಿದ್ದೇನು, ಹೊಗೆ ಬಿಟ್ಟಿದ್ದೇನು, ತಲೆ ಮ್ಯಾಗ ನೀರು ಒಯ್ದಿರೋದನ್ನು ಹೇಳ್ಬಿಡ್ಲಾ ಸಿವೈ. ಎಲ್ಲವೂ ಚೆನ್ನಾಗಿಯೇ ಇತ್ತು. ಕೋಮಲವಾದ ಕೈಗಳು, ಜ್ಞಾನ ಭಂಡಾರದಿಂದ ತುಂಬಿ ತುಳುಕುತ್ತಿದ್ದ ನನ್ನ ತಲೆ ಹಾಗೂ ಮುಖದ ಮೇಲೆ 350 ಗ್ರಾಂ ಮಂದಹಾಸ. ಇಷ್ಟೊಳ್ಳೆ ಸರ್ವಿಸ್ ಕೊಟ್ಟಿರೋ ಅಕ್ಕ ಹೇಳಿದ್ದೆಲ್ಲದನ್ನು ತಗೊಂಡೆ. ಆದ್ರೆ 2 ದಿನ ಲೋಕಲ್ ಐಟಮ್ಸ್ ಯಾವ್ದನ್ನು ತಲೆಗೆ ಹಾಕ್ಬೇಡಿ ಅಂದಿಲ್ಲು, ಅದನ್ನ ಮಾತ್ರ ಬಿಟ್ಬಿಟ್ಟೆ. ನಾ ಹುಡುಗರು ಲೈಬೈ ಸೋಪಿಂದ ಶಾಂಪುಗ್ ಬಂದಿದ್ದೆ ಹೆಚ್ಚು, ಅಂತದ್ರಲ್ಲಿ ಈ ಪೆಕ್ಕಣುವಲ್ಲ ನಮ್ಗೆ ಆತಲ್ಲ ಅಂತ ಗಜ ತಿಕ್ಕೊಂಡು ಸ್ನಾನ ಮಾಡ್ಬಿಟ್ಟಿದ್ದೆ. ಅದಕ್ಕೆ ಒಂದೇ ಸಮನೆ ಕೆರ್ತ ಸ್ಟಾರ್ಟ್ ಆಗ್ಬಿಟ್ಟಿದೆ ತಲೆನಲ್ಲಿ. ನಿಮ್ಮ ಫ್ರೆಂಡ್ಸ್ ಅಲ್ಲಿ ಕೆರೆಯೋ ಎಕ್ಸ್ಪರ್ಟ್ಸ್ ಯಾರಾದ್ರೂ ಇದ್ರೆ ಟ್ಯಾಗ್ ಮಾಡಿ, ಪಾರ್ಟ್ ಟೈಮ್ ಜಾಬ್ ಕೊಡುವ. ಅದಕ್ಕೆ ನೀವು ಅಷ್ಟೇ ಏನಕ್ಕಾದ್ರೂ ಕೈ ಹಾಕೋ ಮುಂಚೆ ಒಳಗೇನಿದೆ ಅಂತ ತಿಳ್ಕೊಂಡು ಕೈ ಹಾಕಿ. ಮ್ಯಾಟ್ರ್ ಎಲ್ಲ ಹೋಗ್ತಿದೆ, ನಾನ್ ಬರ್ತೀನಿ. ಮತ್ತೆ